ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟಾಗಿ ನಾನು ಇವಾಗ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು ಎಲ್ಲಿ ಬೆಂಗಳೂರು ಟು ಕಾರವಾರ ಕ್ಯಾಬಿನ್ ರೈಡ್ ವೇರ್ ಟ್ರಾವೆಲ್ಸಲ್ಲಿ ಮಾಡ್ತಾ ಇರೋದು. ನೋಡಿ, ನಾನು ಫಸ್ಟ್ ಟೈಮು ಪ್ರೈವೇಟ್ ಗಾಡಿ ಹಾಗೆ ಇದು ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು ಇವಾಗ ಪ್ರೆಸೆಂಟಾಗಿ. ಇವಾಗ ಟೈಮ್ ಬಂದುಬಿಟ್ಟು 8:30. ಯಶವಂತಪುರ ಸ್ಟೇಷನ್ ಹತ್ರ ನಿಂತ್ಕೊಂಡಿರೋದು. ಈಗ ನಮ್ಮ ಮುಂದೆ ಇಲ್ಲೊಂದು ಗಾಡಿ ಇದು ಹೋಗ್ತಾ ಇದೆ ಬಂದ್ಬಿಟ್ಟು. ಈ ಗಾಡಿ ಇದೆಲ್ಲ ನಾವು ಹೋಗ್ಬೇಕಾರೆ ಗಾಡಿ ಬಟ್ ನೆಕ್ಸ್ಟ್ ಬರುತ್ತೆ. ಆ ಗಾಡಿ ಬರೋವರೆಗೂ ವೇಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 5-10 ನಿಮಿಷದಾಗ ಗಾಡಿ ಬರುತ್ತೆ. ಗಾಡಿ ನೋಡಿ ಇವಾಗ ಬಂದಿದೆ ಜಸ್ಟ್ ಗಾಡಿ. ಈ ಗಾಡಿ ನಾವು ಈಗ ಹೋಗ್ಬೇಕಾದ ಗಾಡಿ ಬೆಂಗಳೂರು ಟು ಕಾರವಾರ ವೇರಲ್ಲಿ ಗಾಡಿ. ನೋಡಿ ಫಸ್ಟ್ ಟೈಮ್ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಹಂಗೆ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್, ಹೊರಗಡೆ ವೇರಲ್ಲಿ ಗಾಡಿ ಇಂಟರ್ಲೆಸ್ ನೋಡಿ ಯಾವ ಥರ ಇದೆ ಅಂತ. ಇದು ನೋಡಿ ಸಿಂಗಲ್ ಸೀಟಿಂಗ್ ಗಾಡಿ. ಮಾತಾಡ್ತೀನಿ ಬಿಡಿ ಸರ್, ಇವಾಗ ಮಾತಾಡ್ತೀವಿ ನೋಡಿ. ಈ ಥರ ಇಲ್ಲ ಹೊರಗಡೆ ಇರೋದು. ಇದು ಡಬಲ್ ಸೀಟ್ ಇದು. ಖಾಲಿ ಇದೆ ಗಾಡಿ. ಅಪ್ ಟು ಬೆಂಗಳೂರು ಕಾರವಾರ ಒಂದು 10 ಸೀಟ್ ಮಾತ್ರ ಬುಕ್ ಆಗಿರೋದು. ಇದೆಲ್ಲ ಫುಲ್ ಗಾಡಿ ಖಾಲಿನೇ. ಇದೆಲ್ಲ ಒಳಗಡೆ ಇಂಟರ್ ಟಾಟಾ ಗಾಡಿ ನೋಡಿ. ಇದು ಸ್ಕ್ಯಾನ್ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದರೆ 15% ಡಿಸ್ಕೌಂಟ್ ಬರುತ್ತೆ. ಫ್ರೆಂಡ್ಸ್ ನೋಡಿ ಇವಾಗ ಹೋಗ್ತಾ ಇರೋದು. ನೋಡಿ ಹೆಂಗೆ ಎಷ್ಟು ರೋಡ್ ಖಾಲಿ ಇದೆ ಅಂದರೆ, ಇನ್ನು ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆನೂ ಆಗಿಲ್ಲ ಟೈಮು. ಫುಲ್ ಬೆಂಗಳೂರಲ್ಲಿ ಈ ಥರ 9 ಗಂಟೆ ಒಳಗೆ ರೋಡ್ ಖಾಲಿ ಇರೋದು ಯಾವ ಥರ ನೋಡಿದ್ದೀರಾ? ಇವತ್ತು ಡಿಸೆಂಬರ್ 31 ಅದಕ್ಕೆ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ಯಾರೂ ಇಲ್ಲ. ನೋಡಿ ಇಷ್ಟೊಂದು ರೋಡ್ ಖಾಲಿ ಇದೆ ಅಂದರೆ ಆಲ್ಮೋಸ್ಟ್ ಬೆಂಗಳೂರು ತೊರೆದ್ಬಿಟ್ಟಿದ್ದಾರೆ ಆ ಥರ ಕಾಣಿಸ್ತಿದೆ ರೋಡ್. ಯಾವಾಗ ಫುಲ್ಲು ಈ 4-5 ದಿನ ವೀಕೆಂಡಲ್ಲಿ ಬರುತ್ತಲ್ಲ ಆ ಥರ ರೋಡ್ ಯಾವಾಗ ಖಾಲಿ ಇರುತ್ತೆ ಆ ಥರ ಖಾಲಿ ಇದೆ. ಈಗ ಡ್ರೈವರ್ಸ್ ಅವ್ರನ್ನ ಸ್ವಲ್ಪ ಇಂಟ್ರ್ಯೂ ತೊಗೊಳ್ಳೋಣ ಅವ್ರನ್ನ. ಇವರೇ ನೋಡಿ ಸರ್. ಏನು ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಯಾವ್ರು ಸರ್? ಓ, ಇಲ್ಕಲ್ಲನಾ? ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಇನ್ನು? ಒಂದು ಇದೇ ರೂಟ್ ಫಿಕ್ಸಾ? ಇಲ್ಕಲ್ ಫಿಕ್ಸ್ ರೂಟಾ? ಎಷ್ಟು ಗಂಟೆಗೆ ಬಿಟ್ಟು ಸರ್ ಅಲ್ಲಿ? ಇದು ಗಾಂಧಿನಗರ. ಅಲ್ಲಿಂದ ಸ್ಟಾರ್ಟ್ ಗಾಡಿ ಇದು? ಜಯನಗರ 8 ಗಂಟೆ ಗಾಂಧಿನಗರ. ಅನಂತರ ಹೋಗಲ್ವ? ಅನಂತರ ಸರ್ಕಲ್ ಹೋಗಲ್ವಾ? ಗಾಂಧಿನಗರ. ಬೆಳಗ್ಗೆ ಕಾರವಾರ ಎಷ್ಟೊತ್ತಿಗೆ ರೀಚಿಂಗ್ ಸರ್? 7:30-8 ಗಂಟೆ. ಎಷ್ಟು ಕಿಲೋಮೀಟರ್ ಸರ್ ಟೋಟ್ಲು? 600 ಕಿಲೋಮೀಟ್ರ್ ನೋಡಿ. ಬಟ್ ಟೋಟಲ್ಲು 600 ಕಿಲೋಮೀಟ್ರ್. ಹಾಂ ಸರ್. ಓ, CC ರೋಡ್ ಬಂದಿದೆಯಲ್ಲ ಸರ್? ಅದಿನ್ನು ವರ್ಕ್ ಸ್ಟಾರ್ಟ್ ಆಗಿದೆಯಲ್ಲ ಕುಮಟಾ ರೋಡು. ಯಾವಾಗಲೂ ಇಷ್ಟ ಖಾಲಿಲ್ಲ ಸರ್ ಗಾಡಿ? ಇವತ್ತು ಮಾತ್ರ ಈ ಥರ ಖಾಲಿ ಇದೆಯಾ? ಅಲ್ಲಲ್ಲ, ನಾನು ಹೇಳ್ತಾರೆ ಗಾಡಿ ಒಳಗಡೆ ಡೈಲಿ ಫುಲ್ಲೇನೆ ಹೋಗೋದು ನೋಡಿ ಫ್ರೆಂಡ್ಸ್. ಡೈಲಿ ಫುಲ್ ಹೋಗೋದು ಗಾಡಿ. ಇವತ್ತು ಮಾತ್ರ ಖಾಲಿ ಹೋಗ್ತದೆ. ಯಾಕಂದರೆ ಇವತ್ತು ಡಿಸೆಂಬರ್ 31 ಅಲ್ವಾ? ನೋಡಿ ಮುಂದೆ ಒಂದು ವೇರಲ್ಲಿ ಗಾಡಿ ಹೋಗ್ತದೆ. ಗಾಡಿ ಎಲ್ಲಿ ಗಾಡಿ ಅದು? ಪುಣೆ ಗಾಡಿ ನೋಡಿ. ಬೆಂಗಳೂರು ಟು ಪುಣೆ ಗಾಡಿ. ಸ್ಲೀಪರ್ ಕೋಚ್ ಗಾಡಿ, AC ಸ್ಲೀಪರ್ ಕೋಚ್ ಗಾಡಿ. ಅದು ವೋಲ್ವೋ 9600 ಗಾಡಿ ಅದು ನೋಡಿ. ಕರೆಕ್ಟಾಗಿ ಇವಾಗ ನಾವು ಚಳಲಿ ಕ್ರಾಸಿಗಿದ್ದೀವಿ. ಸ್ವಲ್ಪ ಲೈಟಾಗಿ ಅಂದರೆ ಸಿಗ್ನಲ್ ಎಲ್ಲಿದೆ ಅಲ್ಲಿ ಮಾತ್ರ ಸ್ವಲ್ಪ ಜಾಮ್ ಇದೆ. ಅದು ಬಿಟ್ಟರೆ ಬೇರೆ ಕಡೆ ಏನು ಅಷ್ಟೊಂದು ಜಾಮ್ ಏನಿಲ್ಲ. ಸರ್ ನಿಮಗೆ ಸ್ಯಾಲ್ರಿ ವೈಸ್ ಅಥವಾ ಏನಾರು ಕಿಲೋಮೀಟ್ರ್ ಬೇಸಿಕಾ? ಪರ್ ಕಿಲೋಮೀಟ್ರ್ ಎಷ್ಟು ಕೊಡ್ತಾರೆ ಸರ್? 1.5 ರೂಪಾಯಿ. ಅಪ್ ಆ್ಯಂಡ್ ಡೌನ್ 1200 ಕಿಲೋಮೀಟ್ರು ನೋಡಿ. ಪರ್ ಕಿಲೋಮೀಟ್ರಿಗೆ ಇಲ್ಲಿ ಡ್ರೈವರ್ ಸರ್ ಸ್ಯಾಲ್ರಿ ಬಂದುಬಿಟ್ಟು ಪರ್ ಕಿಲೋಮೀಟ್ರಿಗೆ 1.5 ರೂಪಾಯಿ ಕೊಡ್ತಾರೆ. ಟೋಟಲ್ ಇದು ಒಂದು ಸೈಡ್ ಬಂದುಬಿಟ್ಟು 600 ಕಿಲೋಮೀಟ್ರ್ ಬೆಂಗಳೂರು ಟು ಕಾರವಾರ. ಅಂದರೆ ಅಲ್ಲಿಗೆ 900 ರುಪೀಸ್ ಆಯಿತು. ಒಂದು ನೈಟ್ ಫುಲ್ಗೆ 900 ರುಪೀಸ್. ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು 1800. ಸರ್ ಇದಷ್ಟೇ? ಬೇರೆ ಏನಾರು ಊಟದ್ದು ಪಾಟದ್ದು ಏನಾರು ಕೊಡ್ತಾರಾ ಸಪ್ರೇಟಾಗಿ? 2 ಸೈಡ್ ಊಟಕ್ಕೆ ಇರುತ್ತಾ? ಬೇರೆ ಏನಿಲ್ವಾ? ಬತ್ತಾಗಿತ್ತಾ ಓಡಿ ಇದು ಒಂದೇ ಮಾತ್ರ ಅಷ್ಟೇ? ಓ, ಇದು 1.5 ರೂಪಾಯಿ ಕಿಲೋಮೀಟರ್ ಅಲ್ಲದೆ ಮತ್ತು 7,500 ರೂಪಾಯಿ ಸಪ್ರೇಟನ್ನ? ಮಂತ್ಲಿ ಸ್ಯಾಲ್ರಿ 7,500.
7,500. ಅಂದರೆ ಒಂದ್ಸಲ ಹೋಗಿ ಬಂದುಬಿಟ್ರೆ ಮತ್ತೆ ಒಂದಿನ ರಜೆನಾ ಅಥವಾ ಕಂಟಿನ್ಯೂ ತಿಂಗಳು ಪೂರ್ತಿ ಕೆಲಸ? ಸೆಂಟ್ರಲ್ಲಿ ನಿಮಗೆ ಬೇಕಾದ್ರೆ ಲೀವ್ ಹಾಕ್ಬೋದು. ಅದು ಸ್ಯಾಲ್ರಿ ಕಟ್ ಆಗ್ತಾರಾ? ಓ, ಸ್ಟಾಪ್ ಮಾಡ್ತಾರೆ. ಹಾಂ, ಅಲ್ಲ ಸರ್, ಈಗ ತಿಂಗಳಲ್ಲಿ 31 ದಿನ ಇರುತ್ತಲ್ಲ, 30 ದಿನ ಬದಲು 26 ದಿನ ಡ್ಯೂಟಿ ಅಲ್ವಾ, 4 ಸಂಡೇ ಈ ಥರ ರಜೆ ಬೇರೆ ಕಂಪ್ನಿಗೆಲ್ಲ. ನಿಮ್ಗೆ ಆ ಥರ ಏನಿಲ್ಲ, ಫುಲ್ 30 ದಿನನೇ ಕೆಲಸ ಮಾಡ್ಬೇಕಾ? ಓಕೆ, ಲೀವ್ ಬೇಕಾದ್ರೆ ನೀವು ಸಪ್ರೇಟಾಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಇಲ್ಲ. ನೋಡಿ ಕೇಳಿದ್ರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ವರ್ಕರ್ಸಿಗೆ ಬಂದ್ಬಿಟ್ಟು ಅಟ್ಲೀಸ್ಟ್ ತಿಂಗಳಲ್ಲಿ 26 ದಿನ ಮಾತ್ರ ವರ್ಕಿಂಗ್ ಡೇ. ಬಟ್ ಇಲ್ಲಿ ಇವರು ಡ್ರೈವರ್ಸರಿಗೆ ಏನಂದರೆ ತಿಂಗಳು 30 ದಿನ ಬರಲಿ 31 ದಿನ ಬರಲಿ ಫುಲ್ಲು ಡ್ಯೂಟಿನೇ ಮಾಡಬೇಕು ಅವರು. ಅಷ್ಟು ದಿನ ಅಂದರೆ ಮಾಡಿದ್ರೆ 7,500 ಸ್ಯಾಲ್ರಿ. ಅದಲ್ಲದೆ ಮತ್ತು ನೀವು ಕಿಲೋಮೀಟ್ರ್ ಏನು ಮಾಡ್ತೀರಾ ಅದಕ್ಕೆ ಫರ್ ಕಿಲೋಮೀಟ್ರಿಗೆ 1.5 ರೂಪಾಯಿ. ಬೈ ಚಾನ್ಸ್ ಏನು ತಿಂಗಳಲ್ಲಿ ಲೀವ್ ಬೇಕಂದರೆ ಇವ್ರು ಸಪ್ರೇಟಾಗಿ ಲೀವ್ ಹಾಕೋಬೇಕು. ವೈಯಕ್ತಿಕವಾಗಿ ಲೀವ್ ಹಾಕಂದ್ರೆ ಮಾತ್ರ ಇವರಿಗೆ ಅದು ಮತ್ತು ದುಡ್ಡು ಸ್ಯಾಲ್ರಿ ಕಟ್ ಆಗುತ್ತೆ ಅಂತ. ನೋಡಿ 9600 ಪುಣೆ ಗಾಡಿ, ಬೆಂಗಳೂರು ಪುಣೆ ಗಾಡಿ, AC ಗಾಡಿ. ಅದು ವೇರಲ್ ಇದನ್ನು ಗಾಡಿ. ಇದು ನಾವು ಹೋಗ್ತಾರೋ ವೇರಲ್ ಗಾಡಿ. ಇದು ಟಾಟಾ ಗಾಡಿ, ಅದು ಬಂದ್ಬಿಟ್ಟು ಓಲೋ ಗಾಡಿ. ಈ ಗಾಡಿ ಬಗ್ಗೆ ಇದೆ ಫಸ್ಟು. ಈ ಗಾಡಿ ಬಿಟ್ಟು ಹೊಸ ಗಾಡಿ ಬಂದು ಕೊಡ್ಲಿ ಹೇಳಿದ್ರು 3 ವರ್ಷ ಆಯ್ತು. ಎಷ್ಟು ಕ್ಲೀನಾಗಿದೆ ಗಾಡಿ. ರೋಡ್ ಖಾಲಿ ಇದೆ ರೋಡು. ಈ ಥರ ಯಾವ ಥರ ಖಾಲಿ ರೋಡ್ ನೋಡಿದ್ರ? ಹೇಳಿ ಮುಂದೆ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು. ಇಲ್ಲಿ KSRTC ಗಾಡಿ ಒಂದು ಹೋಗ್ತದೆ, ನಮ್ಮ ಕಲ್ಯಾಣ ಕರ್ನಾಟಕ ಗಾಡಿ ಅದು. ಇದು ಗಾಡಿ ಬಂದ್ಬಿಟ್ಟು ಶಾಪುರ್ ಗಾಡಿ, ಬೆಂಗಳೂರು ಶಾಪುರ್ ಗಾಡಿ. ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಸುಗಮ ಗಾಡಿ, ರಾಯಬಾಗ್ ಗಾಡಿ ನೋಡಿ. ಇದು ಬೆಂಗಳೂರು ಟು ರಾಯಬಾಗ, ಇದು ಬಂದ್ಬಿಟ್ಟು ಶಾಪುರ್ ಗಾಡಿ ಹೋಗ್ತಾರೆ. ಬೆಂಗಳೂರು ಗಾಡಿ ಆ ಕಡೆ ಎಷ್ಟೊಂದು ಜಾಮ್ ಇದೆ ಅಂತ ರೋಡು. ಬಟ್ ಈ ಕಡೆ ರೋಡ್ ಮಾತ್ರ ಖಾಲಿ ಇಲ್ಲಿ ಹೋಗ್ತಾಯಿದೆ ಗಾಡಿ. ಇದು ಫ್ರೆಂಡ್ಸು, ಇದು ಸುಗಮ ಗಾಡಿ ಬಂದ್ಬಿಟ್ಟು ರಾಯಬಾಗ್ ಗಾಡಿ. ದಾಮೋದರ್ ಬೈಡಿ ಬೀಚ್ ಕತ್ತಾಗಿದೆ ಗಾಡಿ. ಈ ಕಡೆ ಅಲ್ಲಿ ಮುಂದೆ ಯಾರು ತುಕೇಶ್ವರ ಗಾಡಿ. ತುಕೇಶ್ವರಿ, ಸುಗಮ, ನಾನು ಹೋಗ್ತಾರೆ ವೇರೆಲ್ಲೂ. ಇಲ್ಲಿ ಮುಂದೆ ಹೋಗ್ತಾ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ. ಹೊನ್ವೇದಲ್ಲಿ ಹೇಗೆ ನುಗ್ತಾನೆ ಪುಣ್ಯಾತ್ಮ. ಇಲ್ಲಿ SRS ಗಾಡಿ, SRS ಅಲ್ಲ, US ಟ್ರಾವೆಲ್ಸ್ ಅಂತ ಗಾಡಿ. ಹೊಸ ಟ್ರಾವೆಲ್ಸ್ ಮಾಡಿದೆ ಯಾವುದೋ ಒಂದು. ವಿಜಯಪುರ, ಜಮಖಂಡಿ, ವಿಜಯಪುರ, ಬೆಂಗಳೂರು, ಗದಗ. ಇವಾಗ ಹಿಂದೆರಡು ಜಮಖಂಡಿ ಆಗಿದೆ. ಗದಗಲ್ಲ, ಜಮಖಂಡಿ ಇದೆ ಅಷ್ಟೇ ಆಫೀಸಲ್ಲಿ. ನೋಡಿ ಆಫೀಸ್ ಇದು ಬಂದ್ಬಿಟ್ಟು ಗದಗ ಇರುತ್ತೆ, ಬೆಂಗಳೂರು ಗದಗ. ಬಟ್ ನಾನು ಆಫೀಸ್ ಬಂದ್ಬಿಟ್ಟು ಇದು ಹಿಂದಗಡೆ ಇರೋದು ಜಮಖಂಡಿ ಅಂದ್ಕೊಂಡೆ. ಇದು ಜಮಖಂಡಿ ಅಲ್ಲ, ಬೆಂಗಳೂರು ಗದಗ. US ಟ್ರಾವೆಲ್ಸ್ ಅಂತೇಳಿ ಹೊಸ ಗಾಡಿ ನೋಡಿ, ರೀಸೆಂಟ್ಲಿ ಓಪನ್ ಆಗಿದೆ ಗಾಡಿ. ವಯ ಬಂದ್ಬಿಟ್ಟು ಹೊಸಪೇಟೆ ಗಾಡಿ, ಹೊಸಪೇಟೆ ಕೊಪ್ಪಳ ಗದಗ. ಚಿಕ್ಕ ಸ್ಲೀಪರ್ ಕೋಚ್ ಗಾಡಿ ಅಂತೇಳಿ. ಇದು ಮತ್ತೆ ಅದು ಕೊಲ್ಲಂ ಗಾಡಿ ಹೊಸ ಗದಗ. ಇವಾಗ ನಾವು ನೆಲಮಂಗಲ ಟೋಲ್ ಹತ್ರ ಬಂದಿದ್ದೀವಿ. ಕಾಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆಯಲ್ಲ, ಆ ಫ್ಯಾಕ್ಟ್ರಿ ಹತ್ರ ಬಂದಿರೋದು ಗಾಡಿ. ಇವಾಗ ಖಾಲಿ ರೋಡ್ ಮುಂದೆ ಕಟ್ಸಿರೋದು ಟೋಲ್, ನೆಲಮಂಗಲ ಟೋಲ್. ನೆಲಮಂಗಲ ಟೋಲ್ ಇಲ್ಲಿ ಕಾಲೇಜಿ ಫ್ಯಾಕ್ಟ್ರಿ ಹತ್ರ ಬರ್ತಾ ಟೋಲ್ ಬರುತ್ತೆ, ಆ ಟೋಲ್ ಇದು. ಸರ್ ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ? 5 ವರ್ಷ. 5 ವರ್ಷ ನೀವು ವೇರಲ್ಲ? 1 ವರ್ಷದಿಂದ ವೇರಲ್ಲಿ ಮಾಡ್ತಾಯಿದ್ರಾ? ಟ್ರಕ್ಕಿಗೆ ಹೋಗಿಲ್ಲ ಅಣ್ಣ? ವೇರಲ್ಲ ಟ್ರಕ್ಕ? ಬೇರೆ ಹೊರಗಡೆ. ಇವನು ಪಕ್ಕದಾಗ ಮಿರರ್ ನೋಡ್ತಾರೋ ನೋಡಲ್ಲು. ಜಸ್ಟ್ ಮಿಸ್ ನೋಡಿ. SRS ಗಾಡಿ ಪಕ್ಕದಲ್ಲಿ, ವೇರಲ್ ಗಾಡಿ. ಸಾರಿ SRS ಅಲ್ಲ, ವೇರಲ್ ಗಾಡಿ.
105. ಇಲ್ಲಿಂದ ಸ್ಟಾರ್ಟ್ ಮಾಡಿರಿ ಫ್ರೆಂಡ್ಸ್. ಇವಾಗ ಸೇಸಿಂಗು ರೈಡಿಂಗ್ ಅಂತ ಹೇಳಿದ್ರೆ ಏನಂದ್ರೆ ಈ ಕಡೆ ಸ್ಟಾರ್ಟ್ ಎಲ್ಲ ಗಾಡಿ ಓವರ್ಟೇಕಿಂಗು ಏನೇನು ಮಾಡೋದು ಎಲ್ಲ ಗಾಡಿಗೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಮೇನ್ ಕ್ಯಾಬಿನೆಟ್ ಮಾಡಬೇಕಾದ್ರೆ ಇಲ್ಲಿಂದ ನಾವು ಪ್ರೆಸೆಂಟಾಗಿ ಇಷ್ಟೊತ್ತು ಮಾಡಿದ್ದೆಲ್ಲ ಸಿಟಿ ಒಳಗೆ ಏನಿರಲ್ಲ. ಬಟ್ ಇಲ್ಲಿ ಏನಾಗಬೇಕಂತ ಅಂದ್ರೆ ಗಾಡಿ ನಾನು ಮುಂದೆ ತಾ ಮುಂದೆ ಅಂತೇಳಿ ಗಾಡಿ ಹೋಗ್ತಾ ಇರೋದು ರೇಸಿಂಗಲ್ಲಿ. ಅದೇ ಇವಾಗ ನೋಡ್ಬೇಕಾದ್ರೆ ಯಾವಾಗಲಿಂದ 2 ಸಲ ರಿಜಿಸ್ಟ್ರೇಷನ್ ಅದೇ ಥರದ ಗಾಡಿ ನೀರು ನೋಡ್ಲಾರ್ದ ಗಾಡಿ ಓಡಿಸ್ತಾರೆ ಇಲ್ಲಿ. ಚಾಪರ್ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಏನಿರ್ತದೆ ಅದೇ ಚಾಪರ್ ಗಾಡಿ. ಇಲ್ಲಿಂದ ಟ್ರೈ ಮಾಡ್ತಾರೆ ಗಾಡಿನ ಸೈಡ್ ಹೊಡಿಯೋಕ್ಕಾಗ್ತಿಲ್ಲ ಗಾಡಿ ಶಾಪರ್ ಗಾಡಿ. KKRTC ಗಾಡಿ ಅಂದರೆ ಇದು ಬೆಂಗಳೂರು ಶಾಪರ್ ಗಾಡಿ ರೀಸೆಂಟ್ಲಿ ಬಂದ ಗಾಡಿ ಇದು. ಬಟ್ ಆಲ್ರೆಡಿ ಗಾಡಿ ಡ್ಯಾಮೇಜ್ ಆಗಿದೆ ಹಿಂದ್ಗಡೆ. ಮುಂದೆ ಹೆಂಗಿದೆ ಗೊತ್ತಿಲ್ಲ. ಗಾಡಿ MS ಟ್ರಾವೆಲ್ಸ್ ಅಂದರೆ 10ನೇ ಗಾಡಿ ಬೆಂಗಳೂರು 10ನೇ ಗಾಡಿ ಬೆಂಗಳೂರು 10ನೇ ಗಾಡಿ MS ಟ್ರಾವೆಲ್ಸ್. ಶಾಪುರ್ ಗಾಡಿ ಎಷ್ಟಾದ ಅಂತ ಟ್ರೈ ಮಾಡೋದು ಕೈಗೆ ಸಿಗ್ತಲ್ಲ ಗಾಡಿ. ಓವರ್ಟೇಕಿಂಗ್ ಓವರ್ಟೇಕಿಂಗ್ ಆಯ್ತು ನೋಡಿ ಗಾಡಿ. ಈಗ ಜಸ್ಟ್ ಇಷ್ಟದ ಟ್ರೈ ಮಾಡಿದ್ರೆ ಗಾಡಿ. ನೋಡಿ ಎಷ್ಟು ರೋಡ್ ಖಾಲಿ ಕಾಣಿಸ್ತದೆ ಅದು ಹೇಗೆ ಕಾಣಿಸ್ತದೆ. ಫ್ರೆಂಡ್ಸ್ ಇಲ್ಲಿ ಮುಂದೆ ಹೋಗ್ತಾರೆ ನೋಡಿ ಟ್ರಾವೆಲ್ ಗಾಡಿ. ಇದು ಬಂದ್ಬಿಟ್ಟು ಇದು ಬೆಂಗಳೂರು ಟು ರಾಜಸ್ಥಾನ್ ಗಾಡಿ ನೋಡಿ. ಇದು ಜೋಧ್ಪುರ್ ಬೆಂಗಳೂರು ಟು ಜೋಧ್ಪುರ್ ಗಾಡಿ ಹೋಗ್ತಾರೆ ಗಾಡಿ ನೋಡಿ. ವೈಫೈ ಕನೆಕ್ಷನ್ ಇದೆ, ಟೈಮಿಂಗ್ ರೀಚ್ ಮಾಡ್ತಾರೆ, ವೈಫೈ ಇದು ಹೋಗ್ತಾರೆ ಗಾಡಿ. ಇವತ್ತು ಬಿಟ್ಟರೆ ನಾಡ್ದು ರೀಚ್ ಆಗುತ್ತೆ ಗಾಡಿ. 3 days ಸರ್ವಿಸ್ ಗಾಡಿ ನೋಡಿ ಹೋಗ್ತಾರೆ ಗಾಡಿ. ಬೆಂಗಳೂರು ಟು ಜೋಧ್ಪುರ್ ಗಾಡಿ. ಬರೀ ಬೆಂಗಳೂರಿಂದ ಮುಂಬೈಗೆ ಲಾಸ್ಟ್ ಅಂತ ಅಂದ್ಕೊಂಡಿದ್ದೆ. ಜೋಧ್ಪುರ್ವರೆಗೂ ಗಾಡಿಗಳು ಪ್ರೈವೇಟ್ ಗಾಡಿಗಳು ಇದಾವೆ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮುಂದೆ ಹೋಗ್ತಾರೆ ಗಾಡಿ. ಟ್ರಾವೆಲ್ಸ್ ಹೆಸರು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಮೋಸ್ಟ್ಲಿ BR ಟ್ರಾವೆಲ್ಸ್ ನೋಡಿ ಅದು ಗಾಡಿ. BR ಟ್ರಾವೆಲ್ಸು ಬೆಂಗಳೂರು ಟು ಜೋಧ್ಪುರ್ ಗಾಡಿ 3 days ಸರ್ವಿಸ್ ಹೋಗ್ತಾರೆ. ಮುಂದೆ ಹೋಗ್ತಾರೆ ಗಾಡಿ. ರೆಡ್ ಗಾಡಿ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಬಟ್ ಆಗುತ್ತೆಲ್ಲ ಗೊತ್ತಿಲ್ಲ, ಆಗ್ಬೋದು ಅಂತ ಗೊತ್ತಿಲ್ಲ. ಓವರ್ಟೇಕ್ BR ಟ್ರಾವೆಲ್ಸ್ ಬೆಂಗಳೂರು ಟು ಜೋಧ್ಪುರ್ ಗಾಡಿ. ಓವರ್ಟೇಕ್ ಆಗುತ್ತೆ.
ಇಲ್ಲೊಂದು ವೇರಲ್ ಗಾಡಿ ಇದೆಲ್ಲ ಹೋದ ಗಾಡಿ ನಿಪ್ಪಾಣಿ ಗಾಡಿ ನೋಡಿ, ಬೆಂಗಳೂರು ಟು ನಿಪ್ಪಾಣಿ ಗಾಡಿ ವೇರಲ್ ಗಾಡಿ ಕಾಣಿಸೋದಿಲ್ಲ. ಬೆಂಗಳೂರು ಟು ನಿಪ್ಪಾಣಿ ಗಾಡಿ ಖಾಲಿ ಗಾಡಿ, ಆಲ್ಮೋಸ್ಟ್ ಗಾಡಿಗಳೆಲ್ಲ ಇವತ್ತು ಖಾಲಿ ಖಾಲಿ. ಟೋಲಲ್ಲಿ ಮಿನಿಮಮ್ ಏನೆಲ್ಲ 5ರಿಂದ 10 ನಿಮಿಷ ನಿಲ್ಲಬೇಕಾದದ್ದು ಅಂಥದ್ದು ಖಾಲಿ ಟೋಲಲ್ಲೇ ಖಾಲಿ ಗಾಡಿ. ಒಂದು ಗಾಡಿಗಳು ಮಿನಿಮಮ್ 5 ನಿಮಿಷ ನಿಲ್ಲಬೇಕಾದದ್ದು ಗಾಡಿ ಟೋಲಲ್ಲಿ ಖಾಲಿ ಖಾಲಿ. ಯಾದಗಿರಿ ಮತ್ತು ಕಲಬುರಗಿಗೆ ಫ್ರೆಂಡ್ಸ್ ನೋಡಿ, ಆಲ್ಮೋಸ್ಟ್ ಟ್ರಾವೆಲ್ಸ್ ಗಾಡಿಗಳೆಲ್ಲ ಇಲ್ಲೇ ಮುಂದೆ ಹೋಗ್ತಾ ಇರೋದು. ಒಂದು ಕುಕೇಸ್ರಿ ಹೋಗ್ತದೆ, ಇನ್ನೊಂದು ಕುಕೇಸ್ರಿ 2 ಗಾಡಿ ಹೋಗ್ತದೆ, ಆಮೇಲೆ LT ಟ್ರಾವೆಲ್ಸ್ ಹೋಗ್ತಾಯಿದೆ. ಒಂದಕ್ಕೊಂದು ಕಾಂಪಿಟೇಷನ್ ಮೇಲೆ ನಾವು ಮುಂದೆ ನಿಮ್ಮ ಮುಂದೆ ಅಂತ 4-5 ಗಾಡಿಗಳು ಇಲ್ಲಿ ಕಾಂಪಿಟೇಷನ್ ಮೇಲೆ ಹೋಗ್ತಾ ಇರೋದು ನೋಡಿ ಗಾಡಿಗಳು. ಲಾಸ್ಟಲ್ಲಿ ವೇರಲ್ ಗಾಡಿ ಇದೆ, ನಾವು ಹೋಗ್ತಾರೆ ಗಾಡಿ. ನಮ್ಮ ಮುಂದೆನೇ ಒಂದು 3ರಿಂದ 4 ಗಾಡಿ, 2 ಗಾಡಿ ಕುಕೇಸ್ರಿ ಇದೆ, ಇನ್ನೂ ಒಂದು NGL ಟ್ರಾವೆಲ್ಸ್ ಅಂತೇಳಿ ಹೋಗ್ತಾ ಇರೋದು ಗಾಡಿ ನೋಡಿ. ಇಲ್ಲಿ ಕಾಣಿಸ್ತೀವಿ NGL ಟ್ರಾವೆಲ್ಸ್ ಕಾಂಪಿಟೇಷನ್. ಇಲ್ಲಿ ಬಂದ್ಬಿಟ್ಟು ಕುಕೇಸ್ರಿ ನೋಡಿ, NGL ಟ್ರಾವೆಲ್ಸ್ ನಮ್ಮ ಸೈಡ್ ಬರ್ತದೆ ಇವಾಗ. TV ಎಲ್ಲ ಇದೆ ಒಳಗಡೆ NGL ಟ್ರಾವೆಲ್ಸಲ್ಲಿ. ಪ್ರತಿಯೊಂದು ಸಿಟಿಗೂ ಒಂದೊಂದು TV ಇದೆ ಅಲ್ಲಿ ಆ ಟ್ರಾವೆಲ್ಸಲ್ಲಿ. ಹೈವೇದಾಗ ಹೋಗ್ತಾ ಇದೆ ಇವಾಗ. ಈಗ ಮುಂದೆ ಹೋಗ್ತಾ ಇರೋದು 2 ಗಾಡಿ ಬಂದ್ಬಿಟ್ಟು ಕುಕೇಸ್ರಿ ಗಾಡಿನೇ. ಇಲ್ಲಿ ಒಂದಿದೆ, ಇಲ್ಲಿ ಲಿಂಗ್ಸೂರು ಗಾಡಿ ಇದೆ ಮುಂದೆ ಹೋಗ್ತಾ ಇರೋದು. ಹಾಂ ಸರ್, ಕುಕೇಸ್ರಿ ಗಾಡಿ ಬೆಂಗಳೂರು ಲಿಂಗ್ಸೂರು ಗಾಡಿ ನೋಡಿ ಇದು ಹೋಗ್ತಾ ಇರೋದು 9256 ಗಾಡಿ. ಇದೇ ಓವರ್ಟೇಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಅವ್ರದ್ದು ಸ್ಪೀಡ್ ಲಾಕಲ್ಲ ಸರ್ ಅವ್ರ ಗಾಡಿಗಳು. ಯಾಕೆ ನಮ್ಮ ಗಾಡಿ ಸ್ಲೋ ಇದೆ ಅಂದರೆ, ನಮ್ಮ ಗಾಡಿ ಬಂದ್ಬಿಟ್ಟು 80ಕ್ಕೆ ಸ್ಪೀಡ್ ಲಾಕ್ ಇದೆ. ಬಟ್ ನಮ್ಮ ಮುಂದೆ ಹೋಗ್ತಾರೆ ಕುಕೇಸ್ರಿ ಗಾಡಿಗೆ ಲಾಕ ಇಲ್ಲ ಗಾಡಿ. ಕಾಣಿಸ್ತದೆ ಈ ಕಡೆಯಿಂದ ಒಳ್ಳೆ ಕಾರ್ ಹೇಳ್ದಂಗೆ ಹಿಡಿತಾರೆ ಆ ಗಾಡಿಗಳು. ನೋಡಿ ಇವಾಗ ಮುಂದೆ ಕಾಣಿಸ್ತದಲ್ಲ ಅಲ್ಲಿ ಕಾಮತ್ ಅಂತೇಳಿ, ಅಲ್ಲಿ ಒಂದು ಹೋಟೆಲ್ ಕಾಮತ್ ಅಲ್ಲ ಸರ್, ಅದು ಬೇರೆ ಹೋಟೆಲು. ಅಲ್ಲಿ ಬಂದ್ಬಿಟ್ಟು ಗಾಡಿಗಳು ಊಟಕ್ಕೆ ಸ್ಟಾಪ್ ಮಾಡುತ್ತೆ ಗಾಡಿ. ವೇರಲ್ದು ನಾರ್ಮಲಾಗಿ ಅಲ್ಲೇ ಊಟಕ್ಕೆ ಸ್ಟಾಪ್ ಮಾಡುತ್ತೆ ಗಾಡಿ. ವೇರಲ್ ಗಾಡಿ ಏನು ಗಾಡಿ ಇದೆ ಎಲ್ಲ ಗಾಡಿನೂ ಅಲ್ಲೇ ಬರ್ತದೆ. ಅಲ್ಲೇ ಮುಂದೆ ನಿಮ್ಗೆ ರೆಡ್ಡಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ ಲಾಡ್ಜ್ ಅಂತೇಳಿ, ಅಲ್ಲೇ ಊಟಕ್ಕೆ ಸ್ಟಾಪ್ ಆಗೋದು ನೋಡಿ. ಇಲ್ಲೆಲ್ಲ ಮುಂದೆ ಗಾಡಿ ಕಟ್ಟೈತಾ ಇದ್ದಾರೆ ನೋಡಿ ಗಾಡಿಗಳಲ್ಲಿ. ಈಗ ಬೇರೆ ಗಾಡಿಗಳು ವೇರೆಲ್ಲ ಶುದ್ಧ ಶಾಖಾಹಾರಿ ಅಂತೇಳಿ ಇಲ್ಲಿ ಊಟ ನೋಡಿ ಇಲ್ಲಿ ಹಾಕಿದ್ದಾರೆ ಗಾಡಿಗಳೆಲ್ಲ. ಎಲ್ಲ ಗಾಡಿಗಳು ಊಟಕ್ಕೆ ಹಾಕಿರೋದು ಗಾಡಿ. 7:30 ಸೀಟರ್ ಕಮ್ ಸ್ಲೀಪರ್ ಲೈಲ್ಯಾಂಡ್ ಗಾಡಿ ಹಾಕೋರು 7:30 ಇದೆ. ಲೈಲ್ಯಾಂಡ್ ಗಾಡಿ 36 ಸ್ಲೀಪರ್. ಸಾಂಗ್ಲಿ ಮುಂದೆ ಗಾಡಿ ಬಂತು ಎಲ್ಲೋಲೆ ಮುಂದೆ ಗಾಡಿ ಐತೆ ಮರ ಎಲ್ಲೋಲೆ ಗಾಡಿ ಬರಕತ್ತಿಲ್ಲ ಆಗ ಹೋಗಂದ್ರೆ ಎಲ್ಲೋಲೆ ಗಾಡಿ ಹೋಗಿ ಇಲ್ಲಿ ಊಟಕ್ಕೆ ಹಾಕೋದು ಇವಾಗ ಗಾಡಿ ಬರ್ತಾರೆ. ಇದು ಬಂದ್ಬಿಟ್ಟು ಈಚರ್ ಗಾಡಿ, ಒಟ್ಟು ಓಲ್ವೋ AC ಗಾಡಿ, ಓಲ್ವೋ ಅಲ್ಲ ಸಾರಿ AC ಗಾಡಿ, ಈಚರ್ ಗಾಡಿ ಅಂದರೆ ಐಶ್ವರ್ಯ ಕಂಪ್ನಿ ಗಾಡಿ, AC ಗಾಡಿ ನೋಡಿ. ಇದು ಮುಂದೆ ಕಾಣಿಸ್ತಾರೆ ಗಾಡಿ. ಅಲ್ಲಿ ಹೋಗಿ ಆ ಕಡೆ ಹೋಗಿ ಕಟ್ಕೊಂಡ್ಬರ್ತಾರೆ ನೋಡಿ. ಇಲ್ಲೆಲ್ಲ ಮುಂದೆ ಕಾಣಿಸ್ತಾರೆ ಗಾಡಿಯಲ್ಲಿ. ಇದು ವೇರಲ್ ಗಾಡಿ, ಫಸ್ಟ್ ಹಳೆ ಗಾಡಿಗಳು ಇವು, ಅದರಿಂದನೇ ಹೊಸ ಗಾಡಿಗಳು. ಒಂದು ಗಾಡಿ ಮಾತ್ರ ನಮ್ಗೆ ಹಳೆ ಗಾಡಿ ಕಾಣಿಸ್ತಾ ಇರೋದ್ರಿಂದ ಎಲ್ಲ ಓಲ್ವೋ ಊಟಕ್ಕೆ ಹಾಕೋದಿಲ್ಲ. ಅವ್ರದ್ದು ಬೇರೆಲ್ಲರದ್ದು ಊಟದ್ದು ಇದು ಇರೋದು ಹೋಟೆಲು. ಎಲ್ಲ ಡ್ರೈವರ್ಗಳಿಗೆಲ್ಲ ಫ್ರೀ ಇರುತ್ತೆ, ಬಟ್ ಕಸ್ಟಮರೆಲ್ಲ ಅಮೌಂಟ್ ಪೇ ಮಾಡ್ತೀವಿ. ವೇರಲ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಾಣಿಸ್ತಿದೆ. ಇಲ್ಲೆಲ್ಲ ಗಾಡಿಗಳು ಮುಂದೆ ಇದೆ. ಎಲ್ಲ ಬೇರೆ ಹೋಟೆಲ್
ಎಲ್ಲ ಗಾಡಿಗಳು ಏನು ಕಾಣಿಸೋದಿಲ್ಲ, ಎಲ್ಲ ವೇರಲ್ ಗಾಡಿಗಳು ನೋಡಿ. ನೋಡಿ ಏನು ಮುಂದಕ್ಕೆ ನಿಮಗೆ ಕಾಣಿಸೋದಿಲ್ಲ. ಇದು ವೇರಲ್ ಹೋಟೆಲ್. ಇವಾಗ ನಾವು ಬಂದಿರೋ ಗಾಡಿ, ಈಗ ಮತ್ತೊಂದು ಗಾಡಿನೂ ಬರ್ತದೆ, ಅದು AC ಗಾಡಿ. ಅದು ಇದು ಬಂದ್ಬಿಟ್ಟು ನಾವು ಬಂದು ನಾನ್ AC ಸ್ಲೀಪರ್ ಗಾಡಿ, ಅದು AC ಗಾಡಿ. ತುಮಕೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿರೋ ಗಾಡಿ ಹೋಟೆಲ್. ಇದು ಹೋಟೆಲ್ ಹೆಸರನ್ನ ವಿವೇಕಾನಂದ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನೋಡಿ ಕಾಣಿಸಲ್ಲ. ನಾವು ಬಂದಿರೋ ಗಾಡಿ. ನೋಡಿ ನಾವು ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇಯಲ್ಲಿ ಇವಾಗ ನೈಟ್ 12 ಗಂಟೆ ಆಗ್ತದೆ ನೋಡಿ. ನ್ಯೂ ಇಯರ್ ಇಲ್ಲಿ ಆಚರಿಸ್ತಿದ್ದೆ ಬಸ್ಸಲ್ಲಿ. ಎಲ್ರಿಗೂ ಅಡ್ವಾನ್ಸ್ ಅಂದರೆ ಇಲ್ಲ, ಹ್ಯಾಪಿ ನ್ಯೂ ಇಯರ್ 2025 ಅಂತೇಳಿ ಎಲ್ಲರಿಗೂ ವಿಶ್ ಮಾಡ್ತಾ. ಇವಾಗ ಬಸ್ಸಲ್ಲೇ ವೇರಲ್ಲಿ ಬಸ್ಸಲ್ಲೇ ಕೇಕ್ ಕಟ್ ಮಾಡ್ಸೋದು ನೋಡಿ. ಇವಾಗ ಚಿತ್ರದುರ್ಗ ಪಾಯಿಂಟಲ್ಲಿ ಇರೋದು ನಾವು ಅಲ್ಲಿ ಚಿತ್ರದುರ್ಗ. ಈಗ ಇಲ್ಲ ತೋರ್ತು ಚಪಾತಿ ತಾಸಲಕ್ಕಿದೆ ತಪ್ಪಿದೆ ಅಂತ ಹ್ಯಾಪಿ ನ್ಯೂ ಇಯರ್. ನಮ್ಮ ದಾದಾರವರೆಲ್ಲ ಒಳಗೆ ಬಂದ್ರೆ ಅವ್ರು ಅವರು ಬರಲ್ಲ ಅಂತ ಹೇಳೋದು ಅವಾಗಲೇ ಕೇಳಿದೆ. ನಿದ್ದೆ ಆಗಲ್ಲ ಅವರಿಗೆ. ನಿದ್ದೆ ಆಗಲ್ಲ ಅವ್ರ ಮಗ ಇನ್ನೇನು 3 ಕಿಲೋಮೀಟರ್ ಎಲ್ಲಿ ಕೊಡ್ತಾನೆ ಸುಮ್ಮನೆ. ಹ್ಯಾಪಿ ನ್ಯೂ ಇಯರ್ ಅಣ್ಣ, ಹ್ಯಾಪಿ ನ್ಯೂ ಇಯರ್ ಕೇಕ್ ನಂಬರ್. ನೋಡಿ ಇದು ವೇರಲ್ ಆಫೀಸ್ ಚಿತ್ರದುರ್ಗ. ಇಲ್ಲಿ ಸ್ಟಾಪ್ ಮಾಡಿ ನಾವು ಈಗ ಪ್ರೆಸೆಂಟಾಗಿ ಕೇಕ್ ಕಟ್ ಮಾಡ್ತಾ ಇರೋದು. ಇನ್ನೊಂದ್ಸಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅದು ಐಸ್ ಕೇಕ್ ಹೇಳ್ತಾ ನೋಡಿ ನಮ್ಮ ಕೇಕೆಲ್ಲ. ನಾವು ಇದ್ಬಿಟ್ರೆ ಇದೆಲ್ಲ ಬಾಯಿ ಒಳಗೆ ಅದಕ್ಕೋಸ್ಕರ ಅವರ ಯೂಟ್ಯೂಬರ್ ಸಾಗರ್ ಎಲ್ಲರ ಅವ್ರ ಲೈನ್ದಾಗ ನೋಡ್ರಿ ಮಾತಾಡ್ತಾರೆ ನೋಡೋಣ. ಹ್ಯಾಪಿ ನ್ಯೂ ಇಯರ್ ವಿನೋದಣ್ಣ. ಇನ್ನೊಂದು ಗಾಡಿ ಬರ್ತದೆ. ಗಾಡಿ ಬಂದ್ಬಿಟ್ಟು ಗೋಕರ್ಣ ಮೈಸೂರು ಗಾಡಿ ನೋಡಿ, ಮೈಸೂರು ಡಿಪೋ ಗಾಡಿ. ಗೋಕರ್ಣ ಮೈಸೂರು. ಗೋಕರ್ಣ ಇನ್ನೊಂದು 7 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್ ಅಂದರೆ ಜಸ್ಟ್ ಇವಾಗ ಬಿಟ್ಟಿರೋ ಗಾಡಿ. ಅದು ಒಂದು 10 ನಿಮಿಷ ಇರುತ್ತೆ ನೋಡ್ತೀವಿ. ಮೈಸೂರು ನೋಡಿ, ಮುಂದೆ ಸಮುದ್ರ ಆ ಕಡೆ. ಮನೆಗಳು ನೋಡಿ ಆ ಥರ ಇದೆ. ಗಿಡಗಳು, ವಾತಾವರಣದಲ್ಲಿ ಇರೋಕ್ಕೆ ಒಂಥರ ಖುಷಿ. ಏನೋ ಒಂಥರ ಹೆಚ್ಚು ಕಡಿಮೆ ನನಗೆ ಅನಿಸ್ಬಿಟ್ಟಿದೆ. ಈ ಥರ ಇದ್ದರೆ ವಾತಾವರಣದಲ್ಲಿ ಬದುಕ್ತೇವೆ, ಇನ್ನೊಂದು 10 ವರ್ಷ ಎಕ್ಸ್ಟ್ರಾ ಬದುಕ್ಬೋದು ಅನ್ನಿಸ್ತೈತಿ. ಬಟ್ ನಾವಿರೋ ಬೆಂಗಳೂರಲ್ಲೆಲ್ಲ ಹೋಗಿ ರೋಡು 10 ವರ್ಷ ಅಡ್ವಾನ್ಸಾಗಿ ಹೋಗತ್ತಾ ಹೋಗ್ಬಿಡ್ತೀವಿ. ಆ ಥರ ಇದೆ ಅಲ್ಲಿ. ಬಟ್ ಇಲ್ಲಿ ವಾತಾವರಣಕ್ಕೆ ಅಲ್ಲಿ ವಾತಾವರಣಕ್ಕೆ ತುಂಬ ಡಿಫ್ರೆಂಟ್. ನೋಡಿ ಇವಾಗ ಅನುಕೂಲ ಗಾಡಿ ಅನುಕೂಲ ಬರ್ತಾರೆ. ಈಗ ನೋಡಿ ಅನುಕೂಲ ಇಲ್ಲಿ ನಮ್ಮ ಹೈವೇಯಿಂದ ಒಳಗಡೆ ಹೋಗುವಾಗ ಜಸ್ಟ್ ಒಂದು ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಅನುಕೂಲ. ಕಾರವಾರ ಅಂತ ಮಂಗಳೂರು ರೋಡ್ ಮೇನ್ ಹೈವೇಯಿಂದ ಕೆಳಗಡೆ ಬರ್ತಾರೆ.
ಕರ್ನಾಟಕ ಬಾರ್ಡೋಲಿ ಅಂಕೋಲನಗರಕ್ಕೆ ಸ್ವಾಗತ. ಬಾರ್ಡೋ ಈ ಕಡೆ ತಾಲೂಕುಗಳನ್ನೇ ಇದೆ ಥರನೇ ಒಂಥರದ್ದು ಒಂದು ಸಣ್ಣದು ಯಾವುದೋ ಒಂದು ಹಳ್ಳಿಲಿ ಹೊಂಟಿದ್ದು ಬಿಡಪ್ಪ ಅನ್ನಿಸುತ್ತೆ ಆ ಥರ. ಬಟ್ ಅದು ಕಾಣಿಸೋದಿಲ್ಲ, ಊರಲ್ಲೆಲ್ಲ ತುಂಬ ದೊಡ್ಡದಿದೆ, ಕಾಣಿಸೋದಿಲ್ಲ ಊರು ಈ ಕಡೆ ಎಲ್ಲ. ನೋಡಿ ಆ ಕಡೆ ಈ ಕಡೆ ಮನೆ ಇದೆಲ್ಲ ತಾಲೂಕು ಪ್ಲೇಸ್ ಇದು. ನೋಡಿ ನಿಮ್ಗೆ ಯಾವ ಥರ ತಾಲೂಕು ಪ್ಲೇಸ್ ಅನಿಸುತ್ತೆ, ಯಾವುದೋ ಒಂದು ಊರಲ್ಲಿ ಹೊಂಟಿದ್ದು ಬಿಡಪ್ಪ ಅನಿಸುತ್ತೆ. ಅಂಕೋಲ ಬಸ್ ಸ್ಟ್ಯಾಂಡ್ ಆಯ್ತು. ಅಂಕೋಲ ನಗರ ಇಲ್ಲೇ ಟರ್ನಿಂಗ್ ಮಾಡಿ ಸರ್ಕಲಲ್ಲಿ ಗಾಡಿ ಟರ್ನ್ ಮಾಡಿ ಹೋಗ್ಬೋದು. ಹಲೋ ನಟ್ ಅನ್ಲಿಮಿಟೆಡ್ ಒಂದು ಆಯ್ತಾ. ಇವತ್ತು ನೀವು ಎಲ್ಲರೂ ಹೋಗ್ರಿ. ಸೀದಾ ಮುಂದೆ ಕಾರವಾರ ಅನ್ಲಿಮಿಟೆಡ್ ಬೇಕಂತ ನನಗೆ ರಿಚಾರ್ಜ್ ಮಾಡಬೇಕು. ಇಲ್ಲ ಹೋಗ್ತೇನೆ ಹೇಳು ನನಗೆ. ನೋಡಿ ಹಿಂಗಿದೆ ವ್ಯೂಸ್ ಎಲ್ಲ ಮುಂದೆ ಸೂಪರ್ ಆಗಿದೆ ಅಲ್ವಾ. ಅಲ್ಲೇ ಮುಂದೆ ಒಂದು ಗಾಡಿ ಬರ್ತದೆ, ವಾಯು ಕನ್ನಡ ಗಾಡಿ ಬಂದ್ಬಿಟ್ಟು ಕಾರವಾರ ಹುಬ್ಳಿ ಬೇಸಿಕ್ಸ್ ಗಾಡಿ, ಕಾರವಾರ ಹುಬ್ಳಿ. ವೆಲ್ಕಮ್ ಟು ಕಾರವಾರ. ಇಲ್ಲಿ ಅರಣ್ಯ ಎಲ್ಲ ಬರೀ ಊರು ಹೊರಗಡೆ ಇದೆ ಅನ್ಕೊಂಡಿದ್ದೆ, ಊರೊಳಗೂ ಅರಣ್ಯ ಇದೆ ನೋಡಿ ಕಾರವಾರ ಒಳಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೋದಲ್ಲ. ಏನೋ ಒಂಥರ ಖುಷಿ ಇಂಥ ಪ್ಲೇಸಲ್ಲಿ ಬಂದರೆ. ಯಾವುದೇ ಕಂಪ್ನಿ ಚಾಯ್ಸಿ ತೊಗೊಂಡು ಹೋಗ್ತಾ ಅದು ಮಾಮೂಲಿ ಡ್ರೈವ್ ಮಾಡ್ಕೊಂಡು ಹೋಗೋ ಬದಲು ಅವರು ಗಾಡಿಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಯಾವ ಕಂಪ್ನಿ ಅಂತ ಗೊತ್ತಿಲ್ಲ, ಯಾವುದೋ ಮಿನಿ ಬಸ್ ಚಾಯ್ಸಿ ಅದು. ಲೈಲ್ಯಾಂಡ್ ಗಾಡಿನೋ ಟಾಟಾ ಗಾಡಿನೋ ಗೊತ್ತಿಲ್ಲ. ಗೋವಾ ಕಡೆ ಹೋಗ್ತಾ ಇದ್ದಾವೆ ನಾವು, ಕಾರವಾರ ಗೋವಾ. ಯಾವ ಕಂಪ್ನಿ ಕಾಣ್ತಾ ಇಲ್ಲ. ಯಾವ್ದಾದ್ರು ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ, ಅಷ್ಟೇ ನಾನು ಹೇಳ್ತೇನೆ. ಅದು ಯಾವುದಂತ ನಮಗೂ ಗೊತ್ತಾಗ್ತಲ್ಲ. ಮುಂದೆ ಪೆನ್ನಲ್ಲಿ ಬಂದು ಬೆಟ್ಟದಲ್ಲಿ ಈ ಹೊಸಪೇಟೆ ಹತ್ರ ಇದೆಯಲ್ಲ ಆ ಥರನೂ ಇಲ್ಲಿ ಇರೋದು ಮಾಡಿದ್ದಾರೆ. ಹಾಗೆ ನಾನು ಲೈವಲ್ಲೇ ತೋರಿಸಿ ನಿಮಗೆ.
ಹೊಸಪೇಟೆದು ಲೆಂತ್ ಇದೆ, ಇದು ಸ್ವಲ್ಪ ಕಮ್ಮಿ ಅಲ್ಲಿ ಕಾಣಿಸ್ತಿದೆ. ವಾವ್, ಓಕೆ. ಓ, ಎರಡಿದೆ, ಒಂದು ಇಲ್ಲಿ ಹೋದಲ್ಲ ಮತ್ತು ಅಲ್ಲೊಂದು ಬೇರೆ. ಎರಡು ಬೆಟ್ಟ. ಹೊಸಪೇಟೆಯಲ್ಲಿ ಒಂದು ಇರೋದು, ಇಲ್ಲಿ ಎರಡು ಇರೋದು. ಓ, ಸರಿಯಾಗಿ ಲೆಂತ್ ಇದೆ. ನಾನು ಸಹ ಚಿಕ್ಕದಿದೆ ಅಂದ್ಕೊಂಡಿದ್ದೆ, ಇಲ್ಲ ಹೊಸಪೇಟೆಗಿಂತ ದೊಡ್ಡದೇ ಇದೆ. ಮತ್ತು ಇದೆಲ್ಲ ಮತ್ತೊಂದು ಇಲ್ಲಿ ಮುಂದೆ. ಎರಡು ಇರೋದೆ ಟೋಟಲ್. ಹೊಸಪೇಟೆಯಲ್ಲಿ ಒಂದಿದೆ, ಇಲ್ಲಿ ಎರಡಿದೆ. ಇದು ಕಾರವಾರ ಎಂಟ್ರಿಗೆ ಹೆಬ್ಬಾಗಿಲು ಅಂತೆಲ್ಲ ಆ ಥರ. ಸ್ಟ್ರೈಟ್ ಹೋದರೆ ಗೋವಾ, ಸ್ಟ್ರೈಟ್ ಹೋದರೆ ಗೋವಾ. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಕಾರವಾರ. ನೋಡಿ ಎಲ್ಲ ಸಮುದ್ರ ನೋಡಿ, ಆ ಕಡೆ ಹಿಂಗೆ ಕಾಣಿಸ್ತದೆ ನಿಮಗೆ ಮುಂದೆ. ನೋಡಿ ಹಡಗುಳೆಲ್ಲ ಕಾಣ್ತಾ ಇದ್ದಾವೆ ಅಲ್ಲಿ, ಬಟ್ ವಿಡಿಯೋದಲ್ಲಿ ಕಾಣ್ತಾವೆ ಅಂತ ಗೊತ್ತಿಲ್ಲ. ಸಿಪ್ಪು ಇದೇ ನೋಡಿ ಕಾರು. ನೋಡಿ ಇಲ್ಲೆಲ್ಲ ಮುಂದೆ ಶಿಪ್ಗಳೆಲ್ಲ ಕಾಣಿಸ್ತದೆ ನೋಡಿ. ಈ ಥರನೇ ಕಾರವಾರ ಒಳಗಡೆ ಹೋಗೋದು. ಕರ್ನಾಟಕದ ಕಾಶ್ಮೀರ ನಗರಕ್ಕೆ ಸ್ವಾಗತ. ಕಾರವಾರ ಮಂಡಗಾಂವ್ ವಯಾ ಅಂಕೋಲ. ಗ್ರಾಮಾಂತರ ಸಾರಿಗೆ ಅಂತ ಇಲ್ಲ, ಸಾರಿ, ಹುಬ್ಬಳ್ಳಿ ಕಾರವಾರ. ಕಾರವಾರ ಇಲ್ಲಿ ಲಾಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಬರ್ತಾರೆ ಇಲ್ಲಿ.